ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಸ್ಪೀಚ್ ಇನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ಯೋಗಿ ವೇಮನ ಜಯಂತಿಯ ಸುಂದರ ಅಥವಾ ಪುಟ್ಟ ಭಾಷಣ ನೋಡ್ತಾ ಹೋಗೋಣ. ಈ ಒಂದು ಪುಟ್ಟದಾದ ಭಾಷಣ ಅಂತ ನಿಮಗೆ ಇಷ್ಟವಾಯ್ತಾ? ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋ ತಿಳಿದು ಪ್ರೋತ್ಸಾಹ ಮತ್ತು ಹುಮ್ಮಸ್ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೇನೆ ನಿಮಗೆ ಯಾವ ರೀತಿಯ ಭಾಷಣ, ಯಾವ ರೀತಿಯ ಪ್ರಬಂಧ ಬೇಕಂತೇಳಿ ಕಾಮೆಂಟ್ ಮಾಡಿ. ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಲು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಹರಿ ಒಂದು ಭಾಷಣವನ್ನು ನೋಡ್ತಾ ತಿಳಿತಾ ಕಲಿತಾ ಹೋಗೋಣ ಬನ್ನಿ. ಈ ಒಂದು ಭಾಷಣ ಮಾಡೋದು ಸೂಚನೆ ಏನಂತೀರಾ? ಇಲ್ಲಿ 1ರಿಂದ 10 ಪಾಯಿಂಟ್ಗಳು ನಾವು ಕಂಡು ಬರ್ತೇವೆ. ನಿಮ್ಮ ಭಾಷಣದಲ್ಲಿ 1ನೇ ಪಾಯಿಂಟ್, 2ನೇ ಪಾಯಿಂಟ್, 3ನೇ ಪಾಯಿಂಟ್ ಅಂತ ಹೇಳ್ತೋಬೇಡಿ. 1ರಿಂದ 10 ಪಾಯಿಂಟ್ಗಳನ್ನ ಚೆನ್ನಾಗಿ ಕಲ್ತ್ಕೊಂಡು ಪರ್ಫೆಕ್ಟ್ ಆಗ್ರಿ. ಪರ್ಫೆಕ್ಟ್ ಆದ ನಂತರ ಏನ್ ಮಾಡ್ತೀರಾ ಅಂದ್ರೆ ಪಾಯಿಂಟ್ ಹೇಳೋದು ಬಿಟ್ಬಿಡಿ, ವಿಷಯವನ್ನು ಮಾತ್ರ ಹೇಳ್ತಾ ಬನ್ನಿ. ಹೇಳುವಾಗ ಆವಾಭಾವ ಮೂಲಕ ಎಕ್ಸ್ಪ್ರೆಷನ್ ಕೊಡ್ತಾ ಏರಿಳಿತ ಧ್ವನಿ ಮೂಲಕ ಹೇಳ್ತಾ ಹೋಗಿ. ಹಾಗೆ ಕೇಳೋರಿಗೆ ನಿಮ್ಮ ಭಾಷಣ ಅದ್ಭುತವಾಗಿರುತ್ತೆ. ರೈಟ್? ಹಾಗಾದ್ರೆ ನಾನು ನಿಮ್ಗೆ ಇಲ್ಲಿ ಏನ್ ಮಾಡ್ತಾ ಹೋಗ್ತೇನೆ, ಪಾಯಿಂಟ್ ವೈಸ್ ತಿಳಿಸ್ತಾ ಹೋಗ್ತೇನೆ. ಓಕೆನಾ? ರೈಟ್. ಮೊದಲನೇ ಪಾಯಿಂಟ್ ನೋಡಿ, ಎಲ್ಲರಿಗೂ ಶುಭೋದಯ. ಎಲ್ಲರಿಗೂ ಶುಭೋದಯ. ಇಂದು ವೇಮನ ಜಯಂತಿ. ಇಂದು ವೇಮನ ಜಯಂತಿ. ಎರಡನೇ ಪಾಯಿಂಟ್, ಯೋಗಿ ವೇಮನ ಅವರು ಯೋಗಿ ವೇಮನ ಅವರು ಮಹಾನ್ ಕವಿ ಮತ್ತು ತತ್ವಜ್ಞಾನಿ. ಯೋಗಿ ವೇಮನ ಅವರು ಮಹಾನ್ ಕವಿ ಮತ್ತು ತತ್ವಜ್ಞಾನಿ. ಆ ನಂತರ ಮೂರನೇ ಪಾಯಿಂಟ್, ಅವರು ತೆಲುಗು ಭಾಷೆಯ ಪ್ರಸಿದ್ಧ ಕವಿಯಾಗಿದ್ದರು. ಮತ್ತು ನೋಡಿ, ಅವರು ತೆಲುಗು ಭಾಷೆಯ ಪ್ರಸಿದ್ಧ ಕವಿಯಾಗಿದ್ದರು. ಆ ನಂತರ 4ನೇ ಪಾಯಿಂಟ್ ನೋಡಿ, ವೇಮನರು ಸರಳವಾದ ಪದ್ಯಗಳನ್ನು ರಚಿಸಿದರು. ವೇಮನರು ಸರಳವಾದ ಪದ್ಯಗಳನ್ನು ರಚಿಸಿದರು. ಓಕೆ. ಅದ ನಂತರ 5ನೇ ಪಾಯಿಂಟ್, ಅವರ ಪದ್ಯಗಳು ಜೀವನ ಪಾಠಗಳನ್ನು ಹೇಳುತ್ತವೆ. ಓಕೆನಾ? ಅದ ನಂತರ 6ನೇ ಪಾಯಿಂಟ್ ನೋಡಿ, ವಿಶ್ವಧಾಭಿರಾಮ ಕೇಳುವೇಮ ಅವರ ಪದ್ಯದ ಅಂಕಿತವಾಗಿದೆ. ವಿಶ್ವಧಾಭಿರಾಮ ಕೇಳುವೇಮ ಅವರ ಪದ್ಯದ ಅಂಕಿತವಾಗಿದೆ. ಅದಾದ ನಂತರ 7ನೇ ಪಾಯಿಂಟ್, ಸತ್ಯ ಮತ್ತು ನೈತಿಕತೆಯನ್ನು ಬೋಧಿಸುವ ಜೊತೆಗೆ ಜಾತಿ ಪದ್ಧತಿ ಅಥವಾ ಜಾತಿ ಭೇದವನ್ನು ವಿರೋಧಿಸಿದರು. ಮತ್ತು ನೋಡಿ, ಸತ್ಯ ಮತ್ತು ನೈತಿಕತೆಯನ್ನು ಬೋಧಿಸುವ ಜೊತೆಗೆ ಜಾತಿ ಭೇದವನ್ನು ವಿರೋಧಿಸಿದರು. ಓಕೆನಾ? ಅದಾದ ನಂತರ 8ನೇ ಪಾಯಿಂಟ್ ನೋಡಿ, ಮಾನವೀಯ ಮೌಲ್ಯಗಳನ್ನು ಅವರು
ಪ್ರಚಾರ ಮಾಡಿದರು. ಮಾನವೀಯ ಮೌಲ್ಯಗಳನ್ನು ಅವರು ಪ್ರಚಾರ ಮಾಡಿದರು. ಓಕೆನಾ, ಪ್ರಚಾರ ಮಾಡಿದರು. ಅದಾದ ನಂತರ 9ನೇ ಪಾಯಿಂಟ್ ನೋಡಿ, ಅವರ ಪದ್ಯಗಳು ಸರ್ವಜ್ಞರ ವಚನಗಳಂತೆ ಸರಳವಾಗಿ ಅರ್ಥವಾಗುತ್ತವೆ. ಓಕೆನಾ, ಮತ್ತೊಮ್ಮೆ ನೋಡಿ, ಅವರ ಪದ್ಯಗಳು ಸರ್ವಜ್ಞರ ವಚನಗಳಂತೆ ಸರಳವಾಗಿ ಅರ್ಥವಾಗುತ್ತವೆ. ಓಕೆ, ಅದಾದ ನಂತರ 10ನೇ ಪಾಯಿಂಟ್ ನೋಡಿ, ಯೋಗಿ ವೇಮನರು ಸಮಾಜ ಸುಧಾರಕರಾಗಿದ್ದು ಅವರ ಜೀವನ ನಮಗೆ ಆದರ್ಶ ಮತ್ತು ಪ್ರೇರಣೆ ಎಂದು ತಿಳಿಸುತ್ತಾ ನನ್ನ ಪುಟ್ಟ ಭಾಷಣ ಮುಗಿಸುವೆ. ಜೈ ಯೋಗಿ ವೇಮನ, ಜೈ ಹಿಂದ್, ಜೈ ಭಾರತ್. ಮತ್ತೊಮ್ಮೆ ನೋಡಿ, ಯೋಗಿ ವೇಮನರು ಸಮಾಜ ಸುಧಾರಕರಾಗಿದ್ದು ಅವರ ಜೀವನ ನಮಗೆ ಆದರ್ಶ ಮತ್ತು ಪ್ರೇರಣೆ ಎಂದು ತಿಳಿಸುತ್ತಾ ನನ್ನ ಪುಟ್ಟ ಭಾಷಣ ಮುಗಿಸುವೆ. ಜೈ ಯೋಗಿ ವೇಮನ, ಜೈ ಯೋಗಿ ವೇಮನ, ಜೈ ಹಿಂದ್, ಜೈ ಭಾರತ್. ಜೈ ಹಿಂದ್, ಜೈ ಭಾರತ್. ಓಕೆನಾ, ರೈಟ್. ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟವಾದ್ರೆ ಒಂದು ಲೈಕ್, ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ಬರಿಗೂ ಶೇರ್ ಮಾಡಿ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋ ಭೇಟಿ ಆಗ್ತಾನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ.